ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ನ ತೊಗೊಂಬಂದಿದ್ದೀನಿ ನನ್ನ ವೀಡಿಯೋದಲ್ಲಿ ಅಂತ ಹೇಳ್ಬೋದು. ಸೊ ಇಷ್ಟು ದಿನ ಕೂಡ ಅಷ್ಟೇ ಎಷ್ಟೊಂದು ಜನಕ್ಕೆ ಇಷ್ಟವಾದಂಥ ಸೀರಿಯಲ್ ಅಂದರೆ ಗಟ್ಟಿಮೇಳ. ಇತ್ತೀಚೆಗಷ್ಟೇ ಅದು ಮುಗ್ದಿದೆ. ಬಟ್ ಸ್ಟಿಲ್ ಗಟ್ಟಿಮೇಳದಲ್ಲಿ ಕೂಡ ಅಷ್ಟೇ ಪ್ರತಿಯೊಂದು ಸೀರಿಯಲಲ್ಲೂ ಹೇಗೆ ನಾವು ಹೀರೋ ಹೀರೋಯಿನ್ನ ನೋಡ್ತೀವಿ, ಅದೇ ಥರ ಒಂದು ಸೈಡ್ ಕ್ಯಾರೆಕ್ಟರ್ ಇರುತ್ತೆ, ಕಾಮಿಡಿಯನ್ ಅಂತ ಒಂದು ಪಾತ್ರ ಇರುತ್ತೆ. ಸೊ ಕಾಮಿಡಿಯನ್ ಅನ್ನೋ ಪಾತ್ರ ಎಲ್ಲ ಸೀರಿಯಲ್ಗೂ ಅಷ್ಟೇ, ಮೂವೀಸ್ಗೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾಮಿಡಿ ಅನ್ನೋದೊಂದು ಇದ್ರೇ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಅಂತ ಅನಿಸುತ್ತೆ. ಸೊ ಇದೇ ಥರ ಗಟ್ಟಿಮೇಳದಲ್ಲಿ ಕಾಮಿಡಿಯನ್ ಕೂಡ ಇದ್ದರು, ಕಾಂತ ಅವರು. ಸೊ ಕಾಂತ ಅವರು ಇಡೀ ಒಂದು ಕ್ಯಾರೆಕ್ಟರ್, ಅವರ ಸೀರಿಯಲಿನ ಕ್ಯಾರೆಕ್ಟರ್ ಕಾಂತ ಅನ್ನೋ ಕ್ಯಾರೆಕ್ಟರಲ್ಲಿ ಅವರು ಒಂದು ಹುಡುಗಿನ ಅಂದರೆ ಮೀನಾಕ್ಷಿನ ಹುಡ್ಕೋದ್ರೊಳಗೆ ಹೋಗುತ್ತೆ. ಸೊ ಫೈನಲಿ ನಾವು ಸೀರಿಯಲ್ ಎಂಡ್ ಆಗೋವಾಗೂ ಕೂಡ ನೋಡ್ತೀವಿ ಅವ್ರಿಗೆ ಮದುವೆ ಆಗುತ್ತೆ. ಅವರು ಒಂದು ಹುಡುಗಿ ಜೊತೆಗೆ ಮದುವೆ ಆಗ್ತಾರೆ. ಸೊ ಆನ್ ಸ್ಕ್ರೀನಲ್ಲಿ ಅದು ಮದುವೆ ಆಗೋದು. ಬಟ್ ಆಫ್ ಸ್ಕ್ರೀನಲ್ಲಿ ಕೂಡ ಅಷ್ಟೇ ಇವಾಗ ಅವರಿಗೆ ಮದುವೆ ಆಗಿದೆ. ಯಾರು ಅಂತ ಹೇಳೋದಾದರೆ, ಆನ್ ಸ್ಕ್ರೀನಲ್ಲಿ ಯಾರ ಜೊತೆ ಮದುವೆ ಆಗಿತ್ತು ಅವ್ರ ಜೊತೆಗೆ ಆಫ್ ಸ್ಕ್ರೀನಲ್ಲಿ ಕೂಡ ಅವರಿಗೆ ಮದುವೆ ಆಗ್ತಿರೋದು. ಸೊ ಫೈನಲಿ ಕಾಂತ ಅವರಿಗೆ ಅವರ ಮೀನಾಕ್ಷಿ ಸಿಕ್ಬಿಟ್ಲು ಅಂತ ಎಲ್ಲರೂ ಹಾಕ್ತಿದ್ರು. ಸೊ ಯಾರಪ್ಪ ಅದು ಮೀನಾಕ್ಷಿ ಅಂತ ನೋಡೋದಾದರೆ, ಅವ್ರ ಹೆಸರು ಬಂದು ಸೋನು ಹರಿಣಿ ಅಂತ. ಅವರು ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಗಟ್ಟಿಮೇಳದಲ್ಲೇ ಇವ್ರ ಜೊತೆ ಕೂಡ ಮಾಡಿದ್ದಾರೆ ಅವರು. ಸೊ ಇವರಿಬ್ಬರು ಮದುವೆ ಮೊನ್ನೆ ಅಷ್ಟೇ ಆಗಿದೆ. ಸೊ ಅವರ ಮದುವೆಗೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಗಟ್ಟಿಮೇಳ ನ್ಯೂಸ್ ಒಂದು ಕೊಟ್ಟಿದ್ದು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಹೀಗೆ ಬೇರೆ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಚಾನಲ್ ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.